ಕಳಿಸ್ತೀನಿ, ಅವರಿಗೆ ಕೇಳ್ಕೊಳ್ಳಿ. ಯಾಕಂದ್ರೆ ಅವರೆಲ್ಲ ದೊಡ್ಡವರು ಇರೋದ್ರೆ ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ಮಿಸ್ಕಾನ್ಸೆಪ್ಟ್ ಇದೆ, ಏನೋ ನಮ್ಮ ಬಗ್ಗೆ ಬೇರೆ ರೀತಿ ಅವರಿಗೆ ಮಾಹಿತಿ ಹೋಗಿದೆ. ನಾನು ಹೋಗಿ ಸರಿ ಮಾಡ್ತೀನಿ. ನನಗೆ ಹೈಕಮಾಂಡಿಗೆ ಜವಾಬ್ದಾರಿ, ನನಗೆ ರೆಸ್ಪೆಕ್ಟ್ ಇದೆ ಅಂದಮೇಲೆ ಮತ್ತು ಅದಕ್ಕೆ ನಾನು ಕುತ್ಕೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ತಪ್ಪಾಗ್ತದೆ. ಬಟ್ ಅದರ ವಿಶೇಷವಾಗಿರ್ತಕ್ಕಂಥ ಗೌರವ ರಾಜಣ್ಣವ್ರ ಮೇಲೂ ಇದೆ, ಅದೇ ಥರ ನನಗೆ ಹೈಕಮಾಂಡ್ ಮೇಲೂ ಕೂಡ ವಿಶ್ವಾಸ. ಒಂದೇ ಸಮುದಾಯದ ಸಚಿವರುಗಳಿಗೆ ಈ ರೀತಿಯ ವಜಾ ಮಾಡೋದು ಅದು ಕಾಕತಾಳೀಯ. ನೀವು ಹೋಗ್ಬಿಟ್ಟು ಎಲ್ಲದನ್ನೂ ಕುತ್ಕೊಂಡು ಜಾತಿ ಧರ್ಮ ಮಾಡ್ಕೊಂಡು ಈ ಬಿಜೆಪಿ ಅವ್ರು ಮಾಡ್ದಂಗೆ ನೀವು ಯಾಕ್ರಿ ಮಾಡ್ತೀರಿ? ಬಿಟ್ಟಾಕ್ರಿ ಅದನ್ನ. ನಾವು ಮಾಡ್ತಾ ಕಾಂಗ್ರೆಸ್ ಪಕ್ಷದವ್ರೇನ್ರಿ? ಅವ್ರು ನಮ್ಮ ಹೈಕಮಾಂಡ, ಅವ್ರು ಎಂಥದ್ದು ಇಲ್ಲ ಬದನೆಕಾಯಿ, ಅವ್ರು ತಗೊಂಡು ಏನ್ ಮಾಡ್ತೀರ? ಲಾಬಿ ಮಾಡ್ತಾ ಇದಾರೆ ಅಂತ. ನಮ್ಮ ಪಕ್ಷದೊಳಗೆ ಯಾರು ಲಾಬಿ ಮಾಡಲ್ಲ. ಗೌರವದಿಂದ ಕೊಡ್ತಾರೆ, ಗೌರವದಿಂದ ತಗತೀವಿ, ಗೌರವದಿಂದ ಕೇಳ್ತಾರೆ, ಗೌರವದಿಂದ ಕೊಡ್ತಾರೆ. ನಿಮಗೆಲ್ಲ ರೆಸ್ಪೆಕ್ಟ್ ಅವ್ರು ಕೊಡೋದು ಯಾಕೆ ಗೊತ್ತಾನೋ, ನಮ್ಮ ತಂದೆಯವ್ರ ಮೇಲೆ ಇರ್ತಕ್ಕಂಥ ಗೌರವ. ಭಾಷಣ ಮಾಡ್ತಾರೆ ನೋಡ್ರಿ, ಕೇಳ್ರಿ, ಹೇಳ್ತಾರೆ. ಮೇನ್ ರೀಸನ್ ಅಂದರೆ ಇದು ಗಣೇಶ್ ಮತ್ತು ಸುನೀತಾ ಇಬ್ಬರ ನಡುವೆ ಸಂಬಂಧ ಇರುತ್ತೆ. ಮತ್ತು ಗಣೇಶ್ ಅವರಿಗೆ ಒಂದು ಭರವಸೆ ಕೊಡ್ತಾನೆ, ನನ್ನ ಹತ್ರ ತುಂಬ ದುಡ್ಡಿದೆ, ನಾನು ವಿಷ್ಣುಗೆ ನಿಮಗೆ ಒಂದು ಫಾರ್ಮ್ ಮಾಡಿ ಕೊಡ್ತೀನಿ, ವ್ಯವಹಾರ ಮಾಡಿರ್ಬೋದು, ಮನೆ ಕಟ್ಕೊಂಡು ಎಲ್ಲರೂ ಒಟ್ಟಿಗೆ ಸಂತೋಷವಾಗಿರ್ಬೋದು ಅಂತ ಒಂದು ಭರವಸೆ ಕೊಡ್ತಾನೆ. ಸೊ ಅದಕ್ಕೆ ವಿಷ್ಣು ಕೂಡ ಅವ್ರಿಗೆ ಸಹಕಾರ ಮಾಡ್ತಾರೆ. ಮತ್ತು ವಿಷ್ಣು ರವಿ ಯಾರಿದ್ದಾರೆ ಇವರು ಸ್ವಲ್ಪ ಕುಡಿದು ಬಂದು ಗಲಾಟೆ ಮಾಡೋದು, ಮನೆಯವ್ರನ್ನ ಸರಿಯಾಗಿ ನೋಡದೇ ಇರೋದು, ಈ ಥರ ಇರುತ್ತೆ ಇರೋದು ಕ್ಯಾರೆಕ್ಟರ್. ಸೊ ಅದಕ್ಕೆ ಬೋತ್ ವೈಫ್ ಆ್ಯಂಡ್ ಸನ್ ದೇ ವಾಂಟ್ ಟು ಎಲಿಮಿನೇಟ್ ರವಿ. ಸೊ ಅದಕ್ಕೆ ಗಣೇಶ್ ಕೊಲೆ ಅಂದರೆ ಮಚ್ಚಿನಿಂದ ಅಟ್ಯಾಕ್ ಮಾಡುವಂಥ